ಅಮ್ಮಯ್ಯ ಬೆಳಗ್ಗೆ ನಮ್ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಏನು ಕತೆ? ಅಯ್ಯೋ, ಇವಾಗ ತಾನೇ ನಮ್ಮ ಮನೆಯವರು ಮಕ್ಕಳು ಎಲ್ಲ ಹೋದ್ರ, ಅವ್ರಿಗೆಲ್ಲ ಮಾಡಿ ಕಳಿಸಿ ಎಲ್ಲ ಆಗಿ ಇವಾಗ ಸ್ನಾನ ಮಾಡ್ಕೊಂಡು ಬಂದೆ. ಏನಾರು ತಗೊಂಡ್ಗೀಗಂಡೇನ? ಏನಾರು ತಗೊಂಡ್ರೆ ತಾನೆ ನೀನು ನಮ್ಮನೆ ಕಡೆ ಬರೋದು ತೋರ್ಸಕ್ಕೆ, ಇಲ್ಲಾಂದ್ರೆ ಏನಕ್ಕೆ ಬರ್ತೀಯಾ? ಅಯ್ಯೋ, ಮೊನ್ನೆ ಒಂದು ಕೆಲಸ ಆಯ್ತಮ್ಮ. ಏನಂದರೆ ಪಕ್ಷಗಳ ಅವಾಗ ದೊಡ್ಡವ್ರಿಗೆ ಇಕ್ಕಕ್ಕೆ ಅಂತ ಬಿಟ್ಟು ಸೀರೆ ತೊಗೊಂಡಿದ್ನ 1500 ರೂಪಾಯಿ ಕೊಟ್ಟು. ದಸರಾ ಅಲ್ಲಿ ಉಟ್ಕೊಳ್ಳೋಣ ಫಸ್ಟ್ ದಿನ ಅಂತ ಹೇಳ್ಬಿಟ್ಟು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ರ. ಎದುರುಗಡೆ ಮನೆ ಪಾರ್ವತಕ್ಕನ್ಗೆ ಬ್ಲೌಸ್ ಎಲ್ಲ ಕೆಡ್ಸ್ಬಿಟ್ಟವಳಮ್ಮ. ಒಂದಿಂದಲ್ಲಿ ಹೊಡ್ಕೊಡು ಅಂತ ಹೇಳಿದ್ದಕ್ಕೆ ಎಷ್ಟು ಹೊಟ್ಟೆ ಉರಿತದೆ. ಅಯ್ಯೋ, ನಂಗಂತೂ ಬೇಜಾರಾಗ್ಬಿಟ್ಟೈತಮ್ಮ. ಬ್ಲೌಸ್ಗಳು ಕೆಡ್ಸಾಕ್ಬಿಟ್ರೆ ಎಷ್ಟು ಕೋಪ ಬರುತ್ತೆ ಹೇಳ. ಯಾಕೋ ದೀಪಾವಳಿ ಬರ್ತಾಯ್ತಲ್ಲ, ಒಂದು ಸೀರೆ ತಗೊಂಡೆ, ನೀನು ತೋರ್ಸೋಣ ಅಂತ ಬಂದೆ. ಅಲ್ಲ ಅಮ್ಮಯ್ಯ, ಮನೆ ಹತ್ರನೇ ಇದ್ದೀಯಲ್ಲ, ಒಂದು ಸ್ವಲ್ಪ ಹಂಗೆ ನನಗೂ ಕರೆದಿದ್ರೆ ನಾನು ಬರ್ತಾ ಇರ್ಲಿಲ್ಲ. ದೀಪಾವಳಿ ಮಕ್ಕಳಿಗೆಲ್ಲ ಬಟ್ಟೆಗಳು ತೆಗಿಬೇಕು, ನಾನು ತಗೋಬೇಕಿತ್ತು ಒಂದು ಸೀರೆ. ಕರೆದಿದ್ರೆ ಬರ್ತಾ ಇದ್ನಲ್ಲ, ನನ್ನ ಯಾಕೆ ಕರೀಲಿಲ್ಲ ನೀನು? ಮನೆ ಮುಂದೆನೇ ಇದೆಯಾ, ಕಾಲಿಟ್ಲ ಈ ಕಡೆ ಆ ಕಡೆ ಎತ್ತು ಇಳಿಸು ಕೂಡ ಮಾಡ್ತಾ ಇಲ್ಲ. ಅಂಥದ್ರಲ್ಲಿ ಇದ್ದಕ್ಕಿದ್ದಂಗೆ ನೀನು ಅದು ಯಾವಾಗ ಹೋಗಿ ತಗೊಂಬಂದ್ಬಿಟ್ಟೆ ಸೀರೆ? ಎಲ್ಲೂ ಹೋಗಿಲ್ಲಕ್ಕೋ, ಇನ್ಸ್ಟಾಗ್ರಾಮ್ನೆಲ್ಲ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ ಅಷ್ಟೇ. ನಾನು ಯಾಕೆ ಅಲ್ಲೆಲ್ಲ ಹೋಗ್ಲಿ? ತುಂಬ ಚೆನ್ನಾಗಿರ್ತಾವಕ್ಕೋ ಸೀರೆಗಳು. ಒಂದು ಪೇಜ್ ಐತೆ, ಲಕ್ಷ್ಮೀ ಸಾರಿ ಕಲೆಕ್ಷನ್ಸ್ ಅಂತ ಹೇಳ್ಬಿಟ್ಟು 963 ಅಂತ. ತುಂಬ ಚೆನ್ನಾಗಿರುತ್ತೆ ಪೇಜು, ಮತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಅಕ್ಕೋ. ಕರೆಕ್ಟಾಗಿ ಕಳ್ಸಿಕೊಡ್ತಾರೆ ಸೀರೆಗಳನ್ನ. ಬೇಕು ಅಂದರೆ ನೀನು ಒಂದ್ಸತಿ ನೋಡು, ಚೆಕ್ ಮಾಡಿ ನೋಡು. ನಿಂಗೂ ಇಷ್ಟ ಆದರೆ ತಗೋ ನೀನು, ಸರಿನಾ? ಸುಮ್ಮನೆ ಎಲ್ಲರೂ ಆ ಪೇಟೆಗಳಿಗೆ ಹೋಗಿ ಅಲ್ಲಿ ಇಲ್ಲಿ ತಿರುಗಿ ಕಷ್ಟಪಡೋರು. ಅವ್ರು ನಮ್ಗೆ ಇಷ್ಟ ಆಗಿದೆ ಅಂದರೆ ಅವರೇ ಕಳ್ಸಿಕೊಡ್ತಾರೆ, ಚೆನ್ನಾಗಿರುತ್ತೆ. ಬ್ಲೌಸು ನೀನು ಬೇಗ ಹೊಲ್ಸ್ಕೊಂಬಿಡು, ಆಮೇಲೆ ಸರಿ ಹೋಗುತ್ತೆ. ಒಂದಿನ 2 ದಿನ ಇದೆ ಅಂದರೆ ಕೆಡ್ಸಾಕ್ಬಿಡ್ತಾರೆ. 1000 ರೂಪಾಯಿ ಸೀರೆ ತೊಗೊಂಡು ಬ್ಲೌಸ್ ಕೆಟ್ಟೋಗ್ಬಿಟ್ರೆ ಏನು ಮಾಡೋಣ? ಸೀರೆನ ಮಾಡು ನೀನು ಹಂಗೆ. ಅವ್ರಿಗೆ ಫೋನ್ ಮಾಡಿ ಅವ್ರ ಹತ್ರ ಎಲ್ಲ ಪೇಜಲ್ಲಿ ನೋಡು, ನಿಂಗೆ ಇಷ್ಟ ಆದರೆ ಅವ್ರಿಗೆ ಫೋನ್ ಮಾಡಿ ತರಿಸ್ಕೊ. ಒಳ್ಳೆ ಸಾರಿ ಕಲೆಕ್ಷನ್ಸ್ಗೋಸ್ಕರ ನಮ್ಮ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನೀವು ಕೂಡ ಹೋಗಿ ನನ್ನ ಪೇಜ್ನ ಚೆಕ್ ಮಾಡಿ. ಆ್ಯಂಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಮೈಸೂರಲ್ಲಿ COD ಅವೈಲೇಬಲ್ ಇದೆ. ಆ್ಯಂಡ್ ಹೊರಗಡೆ ಅವರಿಗೆ ಕೊರಿಯರ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಧನ್ಯವಾದಗಳು.